ಪ್ರೆಗ್ನೆನ್ಸಿನಲ್ಲಿ ತಪ್ಪದೆ ಮಾಡಬೇಕಾದಂತ ಇಂಪಾರ್ಟೆಂಟ್ ಸ್ಕ್ಯಾನ್ಸ್ ಯಾವುದು ಬನ್ನಿ ತಿಳಿಸ್ಕೊಡ್ತೀನಿ. ಸೊ 4 ಇಂಪಾರ್ಟೆಂಟ್ ಸ್ಕ್ಯಾನ್ಸ್ ಇರುತ್ತೆ, ಅದನ್ನ ಯಾವತ್ತೂ ನೀವು ಮಿಸ್ ಮಾಡ್ಕೋಬಾರ್ದು. ಫಸ್ಟ್ ಸ್ಕ್ಯಾನ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಇದನ್ನ ನಾವು 5 ವಾರದಿಂದ 7ನೇ ವಾರದಲ್ಲಿ ಚೆಕ್ ಮಾಡ್ತೀವಿ. ಇದ್ ಮಾಡೋದ್ರಿಂದ ನಮ್ಗೆ 1 ಮಗು ಬೆಳವಣಿಗೆ ಆಗ್ತಿದ್ಯಾ ಅಥವಾ 2 ಟ್ವಿನ್ಸ್ ಬೆಳವಣಿಗೆ ಆಗ್ತಿದ್ಯಾ ಅಂತ ಗೊತ್ತಾಗುತ್ತೆ. ಜೊತೆಗೆ ಆ ಪ್ರೆಗ್ನೆನ್ಸಿ ಸ್ಯಾಕು ಗರ್ಭಕೋಶದೊಳಗಡೆನೆ ಇದೆಯಾ ಅಥವಾ ಟ್ಯೂಬಲ್ ಏನಾದ್ರೂ ಡೆವಲಪ್ ಆಗ್ತಿದ್ಯಾ ಅಥವಾ ಬೇರೆ ಕಡೆ ಏನಾದ್ರೂ ಡೆವಲಪ್ ಆಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ತರ ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಜೊತೆಗೆ ಬೆಳೀತಾ ಇರೋ ಮಗುನಲ್ಲಿ ಹಾರ್ಟ್ ಬೀಟ್ ಬಂದಿದ್ಯಾ ಮತ್ತೆ ಬೇರೆ ಇನ್ನೇನಾದ್ರೂ ಸಿಸ್ಟ್ ಅಥವಾ ಗರ್ಭಕೋಶದಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ಗೊತ್ತಾಗುತ್ತೆ. 2ನೇ ಸ್ಕ್ಯಾನು NT ಸ್ಕ್ಯಾನ್ ಅಂತ ಹೇಳ್ತೀವಿ. ಇದನ್ನ ನಾವು 12ನೇ ವಾರದಿಂದ 13ನೇ ವಾರದಲ್ಲಿ ಮಾಡ್ತೀವಿ. ಈ ಸ್ಕ್ಯಾನ್ ಮಾಡೋದ್ರಿಂದ ಮಗು ಬೆಳವಣಿಗೆ ಹೆಂಗಿದೆ ಪ್ಲಸ್ ಮಗುನಲ್ಲಿ ಏನಾದ್ರೂ ಕ್ರೋಮೋಸೋಮಲ್ ತೊಂದರೆಗಳು ಇರಬಹುದಾ ಇಲ್ವಾ ಅಂತ ನಾವು ಕಂಡಿಡ್ಕೋಬಹುದು. ಆನುವಂಶಿಕವಾಗಿ ಏನಾದ್ರೂ ತೊಂದರೆ ಬರುತ್ತಾ ಇಲ್ವಾ ಅಂತ. ಆ NT ಸ್ಕ್ಯಾನ್ ಆದ್ಮೇಲೆ ನಾವು ಆ ಸ್ಕ್ಯಾನ್ ರಿಪೋರ್ಟ್ ಜೊತೆ ಒಂದು ಬ್ಲಡ್ ಟೆಸ್ಟ್ ಡಬಲ್ ಮಾರ್ಕರ್ ಅಂತ ಕೊಡ್ತೀವಿ. ಸೊ ಇದರಿಂದ ನಮ್ಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಏನಾದ್ರೂ ಇದೆಯಾ ಅನ್ನೋದು ಗೊತ್ತಾಗುತ್ತೆ. 3ನೇ ಇಂಪಾರ್ಟೆಂಟ್ ಸ್ಕ್ಯಾನು ಅನಾಮಲಿ ಸ್ಕ್ಯಾನ್. ಇದನ್ನ ನಾವು 18ನೇ ವಾರದಿಂದ 21ನೇ ವಾರದಲ್ಲಿ ನಾವು ಮಾಡ್ತೀವಿ. ಸೊ ಇದು ಮಾಡೋದ್ರಿಂದ ನಮ್ಗೆ ಮಗು ಬೆಳವಣಿಗೆ ಹೆಂಗಾಗ್ತಾ ಇದೆ, ಮಗುದು ಎಲ್ಲ ಅಂಗಾಂಗಗಳು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆಯಾ ಇಲ್ವಾ, ಮತ್ತೆ ಪ್ಲಾಸೆಂಟಾ ಪೊಸಿಷನ್ ಎಲ್ಲಿದೆ, ಸರ್ವೈಕಲ್ ಲೆಂತ್ ಎಷ್ಟಿದೆ, ಪ್ಲಸ್ ಮಗುನಲ್ಲಿ ಏನಾದ್ರೂ ಬೆಳವಣಿಗೆದು ತೊಂದರೆ ಇದೆಯಾ ಇಲ್ವಾ ಅನ್ನೋದು ನಮಗ್ ನೀಟಾಗಿ ಗೊತ್ತಾಗುತ್ತೆ. 4ನೇದು ಇಂಟರ್ವಲ್ ಗ್ರೋತ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಇದನ್ನ ನಾವು 28ನೇ ವಾರದಿಂದ 34 ಅಥವಾ 37ನೇ ವಾರದ ತನಕನೂ ಮಾಡ್ಬೋದು. ಇದು 1 ಸಲ ಅಥವಾ 2 ಸಲ ಅಥವಾ ಸಮ್ ಟೈಮ್ಸ್ 3 ಸಲ ರಿಪೀಟ್ ಮಾಡ್ತೀವಿ. ಇದರಿಂದ ಮಗು ಬೆಳವಣಿಗೆ ಹೆಂಗಿದೆ, ಅದ್ರ ತೂಕ ಹೆಂಗಿದೆ, ಮಗು ಸುತ್ತ ನೀರ್ ಹೆಂಗಿದೆ, ಪ್ಲಾಸೆಂಟಾ ಯಾವ ಪೊಸಿಷನ್ ಅಲ್ಲಿ ಇದೆ, ಸರ್ವಿಕ್ಸ್ ಲೆಂತ್ ಹೆಂಗಿದೆ, ಇನ್ ಮಿಕ್ಕಿದ್ದೆಲ್ಲ ಬೇರೆ ಇನ್ಫಾರ್ಮೇಶನ್ಸ್ ಮತ್ತೆ ಮಗು ಆಟ ಆಡೋದೆಲ್ಲ ಒಳಗಡೆ ಅದು ಆರೋಗ್ಯವಾಗಿದೆಯಾ ಇಲ್ವಾ ಅನ್ನೋದು ನಮಗ್ ತಿಳಿಸ್ಕೊಡುತ್ತೆ. ದಯವಿಟ್ಟು ನೀವು ಪ್ರೆಗ್ನೆಂಟ್ ಆಗಿದ್ರೆ ಈ 4 ಸ್ಕ್ಯಾನ್ಗಳನ್ನ ಮಿಸ್ ಮಾಡದೆ ಮಾಡಿಸ್ಕೊಳ್ಳಿ. ಮತ್ತೆ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ಸ್ ಬೇಕಾದ್ರೆ ನನ್ನ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.